ಬೆಂಗಳೂರು ಪ್ರತಿಷ್ಠಿತ ಗಾಯತ್ರಿ ವಿಹಾರಲ್ಲಿ ಒಂದು ಬಹಳ ಅತ್ಯುತ್ತಮವಾಗಿರೋ ಕಾರ್ಯಕ್ರಮ ನಡೀತಿದೆ. ಎಂಎಲ್ಎಗಳು, ಎಂಪಿಗಳು, ಮಿನಿಸ್ಟರ್ಸ್, ಉಪಮುಖ್ಯಮಂತ್ರಿಗಳು, ಡಿ.ಕೆ. ಶಿವಕುಮಾರ್, ಸಂಬಂಧಿತ ಇಲಾಖೆ ಅಧಿಕಾರಿಗಳೆಲ್ಲ ಬಂದು ಬಹಳ ಖುಷಿ ಪಟ್ಟಿದ್ದಾರೆ. ಅದರಲ್ಲಿ ಹೆಣ್ಮಕ್ಳಿಗೆ ಸ್ಟಾಲ್ ಕೊಟ್ಟಿಲ್ಲ, ಬಹಳ ಖುಷಿ ಪಟ್ಟಿದ್ದಾರೆ. ಹೇಳಿ ಸರ್, ಈ ಒಂದು ಈ ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವ್ರೆ. ಹೆಣ್ಮಕ್ಳ ಬಗ್ಗೆ ಎತ್ತಿ ಹೇಳಿದಿರಿ ನೋಡಿ. ಇವತ್ತು 21-22ನೇ ಶತಮಾನದಲ್ಲಿ ಇದ್ದೀವಿ. 12ನೇ ಶತಮಾನದಲ್ಲಿ ಹನುಮಾನ ಮಂಟಪದಲ್ಲಿ ಆದ್ಯತೆಯನ್ನ ಹೆಣ್ಮಕ್ಳಿಗೆ ಕೊಟ್ಟಂತ ಬಸವಣ್ಣವರು. ಕಾರಣ ಏನಪ್ಪಾ ಅಂದ್ರೆ ಸಮಾಜ ಮತ್ತೆ ಬೆಳವಣಿಗೆ ಇದು ನಿತ್ಯ ನಿರಂತರವಾಗಿರ್ಬೇಕು ಅಂತ ಅಂದ್ರೆ ಮಹಿಳೆ ಒಳಗೊಳ್ಳಬೇಕು ಅಂತ ಗಾಂಧೀಜಿ ಹೇಳಿದ್ದಾರೆ. ಗಾಂಧೀಜಿ ಕೂಡ ಹಳ್ಳಿಗಳಲ್ಲಿ ನಡೀತಿರ್ತಕ್ಕಂಥ ಪಂಚಾಯತಿಗಳಿಗೆ ಹೆಣ್ಮಕ್ಳನ್ನ ಒಳಗೊಳಿಸಬೇಕು ಅಂತ ಹೇಳಿದ್ರು. ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಒಳಗೆ ಸಮಾಜ ಸದೃಢ ಮತ್ತು ಪರಿಪೂರ್ಣವಾಗಿ ಅದು ಮುಂದುವರಿಬೇಕು ಮತ್ತೆ ಕಟ್ಟಬೇಕು ಸಮಾಜನ ಅಂದ್ರೆ ಹೆಣ್ಮಕ್ಳು ಪಾಲ್ಗೊಳ್ಬೇಕು. ಅದು ಕೊಟ್ಟಿರೋದು ಅತ್ಯಂತ ಶ್ಲಾಘನೀಯ. ನಾನು ಒಂದು ತೀರ್ಮಾನಕ್ಕೆ ಅತ್ಯಂತ ಋಣಿ ಮತ್ತೆ ಅದಕ್ಕೆ ಅಭಿನಂದಿಸ್ತೀನಿ. ಇದು ನಿರಂತರವಾಗಿ ನಿತ್ಯವಾಗಿ ನಡೀಲಿ. ಯಾಕೆಂದ್ರೆ ಬೆಳವಣಿಗೆ ಮತ್ತು ಸಮಾಜ ನಿಂತ ನೀರಲ್ಲ, ಸದಾ ನಿರಂತರ ಪ್ರಕ್ರಿಯೆ. ಈ ಪ್ರಕ್ರಿಯೆಗೆ ಇದು ಪ್ರತಿ ವರ್ಷ ಇನ್ನೂ ಅತ್ಯದ್ಭುತವಾಗಿ ಮೂಡಿ ಬರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲಲ್ಲಿ ಕೇಳ್ಕೊತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ದೊಡ್ಡ ಶುಭಾಶಯವನ್ನ ಬಯಸ್ತೀನಿ. ಖಂಡಿತ ಈ ಒಳಗಡೆ ಬಂದ ತಕ್ಷಣನೇ ಇದರ ವ್ಯವಸ್ಥೆ ಆ ರೀತಿ ಪ್ರತಿಯೊಬ್ಬರನ್ನು ಪ್ರೇರೇಪಣೆಗೊಳಿಸ್ತೇವೆ. ಕಾರಣ ನೀರಿಗೆ ಇಳಿಬೇಕು ಅಂತಂದ್ರೆ ನೀರು ಚೆನ್ನಾಗಿರ್ಬೇಕು ಈಜಾಡಕ್ಕೆ. ಹಾಗೆ ಒಳಗಡೆ ಬಂದ ತಕ್ಷಣ ಈ ವಾತಾವರಣನೇ ಪ್ರತಿಯೊಬ್ಬ ವ್ಯಕ್ತಿಯನ್ನ ಪ್ರೇರೇಪಣೆಗೊಳಿಸ್ತೇವೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ರೆ ಉತ್ತಮವಾದ ಜನಗಳು ಮತ್ತೆ ಕೈಗಾರಿಕೆಗೆ ಪೂರಕವಾದ ವಾತಾವರಣ. ಅದಕ್ಕೆ ತಕ್ಕ ಆ ಕಡೆ ಹೋದ್ರೆ ನಿಮ್ಗೆ ಸ್ವಚ್ಛವಾದಂತ ಊಟ ಉಪಚಾರ ಬಹಳ ಅದ್ಭುತವಾಗಿದೆ. ಹಾಗಾಗಿ ಈ ವ್ಯವಸ್ಥೆನೇ ಆ ಒಂದು ನೀವು ಹೇಳಿದಂತ ವಾಕ್ಯನ ಎತ್ತಿ ಹಿಡಿತೇವೆ. ಅದನ್ನ ನಾನು ಬಹಳ ಅತ್ಯಂತ ಪ್ರೀತಿಯಿಂದ ಹೊಗಳ್ತೀನಿ ಮತ್ತೆ ಸ್ವೀಕಾರ ಮಾಡ್ತೀನಿ. ಸರ್ ಅಲ್ಲಿ ನೋಡಿ, ಹೊಸ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಹಾಗೆ ಯಾವುದೇ ಸಮಾಜ ಅತ್ಯಂತ ಕ್ರಿಯಾಶೀಲತೆಯಿಂದ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಪ್ರಗತಿದಾಯಕವಾದ ಹೆಜ್ಜೆ ಇಡಬೇಕು ಅಂತ ಅಂದ್ರೆ ಹೊಸ ಜನರೇಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹೊಸ ಜನಾಂಗ, ನಾವು ಆ ಜನಾಂಗ ಪಾಲ್ಗೊಂಡ್ರೆ ಅದು ವೇಗವನ್ನು ಪಡ್ಕೊಳ್ಳುತ್ತೆ. ಯಾಕೆ ಪ್ರತಿ ವರ್ಷ ಮಾರ್ಕೆಟ್ ಹೊಸ ವೆಹಿಕಲ್ ಬಂದು ಜನಗಳನ್ನ ಹಿಂಗೆ ಉದ್ಯಮನ ಬೆಳೆಸುತ್ತೆ ಮತ್ತೆ ಮಾರ್ಕೆಟ್ ನ ಬೆಳೆಸುತ್ತೆ. ಹಾಗೆ ಹೊಸ ಜನಾಂಗ ಯಾವಾಗ ಪಾಲ್ಗೊಳ್ಳುತ್ತೆ ಸಮಾಜ ತನ್ನಂತಾನೆ ವೇಗವನ್ನು ಪಡ್ಕೊಳ್ಳುತ್ತೆ. ವೇಗವನ್ನು ಪಡ್ಕೊಂಡ ತಕ್ಷಣನೇ ಅದು ತನ್ನ ಉದ್ಧಾರ, ಪ್ರಗತಿ ಮತ್ತೆ ಅದರ ವಿಕಾಸವನ್ನ ತಾನೇ ಪಡ್ಕೊಳ್ಳುತ್ತೆ. ಹಾಗಾಗಿ ಇದು ಅತ್ಯಂತ ಶ್ಲಾಘನೀಯ ಮತ್ತು ಅತ್ಯಂತ ಉತ್ತಮ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಸರ್ಕಾರ ಮಾಡಲಿ ಹಾಗೆ ಅಂತೇಳಿ ಮತ್ತೊಮ್ಮೆ ಈ ಸಭೆಯಿಂದ ಒತ್ತಾಯಿಸ್ತಾ, ಬಸ್ ಸರ್ಕಲ್ ಶುರುವಾಗಿ 3-4 ವರ್ಷ ನಾವು ವೈದ್ಯ ಆತ್ಮಕ್ಕೆ ಯಾವಾಗ ಸಾವಿಲ್ಲ. ಆತ್ಮ ನಮ್ಮನೆ ಮನೆಲ್ಲ ನೋಡ್ತಾ ಇದೆ. ಆ ಆತ್ಮಕ್ಕೆ ನಾವು ಕೈ ಮುಗಿಬೇಕು. ಎಲ್ಲರೂ ಕೂಡ ಇನ್ನೊಮ್ಮೆ ಜೈ ಗುರುದೇವ್ ಅಂತ ಹೇಳ್ತಾ ಕೈ ಮುಗಿಬೇಕು. ಜೈ ಗುರುದೇವ್. ಧನ್ಯವಾದಗಳು. ನಿನ್ನೆ ಮಾತಾಡಿದ್ದೀನಿ, ಇವತ್ತು ಮಾತಾಡಿದ್ದೀನಿ, 3ನೇ ಸರಿ ಮಾತಾಡ್ತೀನಿ. ಈ ಅವಕಾಶಕ್ಕೆ ನಾನು ನಮ್ಮ ಮೆಚ್ಚಿನ ಸ್ನೇಹಿತರು ಅಂತ ಹೇಳ್ಬೋದು ಬೇರೆ ನಾನು ಹೇಳ್ತಾ, ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಮಾರ್ಗದರ್ಶಕ ಡಾಕ್ಟರ್ ನಿಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮಹಾತ್ಮ ಗಾಂಧಿಯವರ ಸ್ವಾತಂತ್ರ್ಯ ಬಂದ್ಮೇಲೆ ಮಾಧ್ಯಮಗಳು ಕೇಳ್ತಾರೆ, ನಿಮ್ಮ ಸಂದೇಶ ಏನು ದೇಶಕ್ಕೆ? ಗೌಡ ರಾಜ್ಯವನ್ನ ಸ್ಥಾಪನೆ ಮಾಡಿದ ನಮ್ಮ ಸರ್ಕಾರಕ್ಕೆ ವಿಶೇಷವಾದ
ಸರ್ಕಾರ ಕೂಡ ಬಹಳ ಸರಿ ಶುರು ಮಾಡಿದ್ರೆ ಮತ್ತೆ ಬ್ರೇಕ್ ಆಗಿ ಕಾಣ್ತದೆ. ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ದೊಡ್ಡ ಬೆಂಗಳೂರು ಹಬ್ಬವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ